Hello guys, welcome back to my YouTube channel. My name is Sridhar. I am a nursing officer. ದೋಸ್ತುಗಳೇ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ನಾನು ಅರಬ್ ಕಂಟ್ರೀಸ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಯಾವ್ದಾವ್ದಂದ್ರೆ ಇವಾಗ ಸೌದಿ ಅರೇಬಿಯಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಆಮೇಲೆ ಯುರೋಪಿಯನ್ ಕಂಟ್ರಿ ಎಕ್ಸಾಮ್ ಹೋಗೋಕೆ ಎಕ್ಸಾಮ್ ಒಂದು OET ಅಂತ ಬರುತ್ತೆ, ಆಕ್ಯುಪೇಷನಲ್ ಇಂಗ್ಲಿಷ್ ಟೆಸ್ಟ್. ಅದನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಇವತ್ತು ಬಾರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಏನಕ್ಕಂತಂದ್ರೆ ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಸ್ವಲ್ಪ ದಿನದಿಂದ ನಾನು ಏನು ಹೇಳ್ತಾ ಇದ್ದೀನಿ, ಫ್ರೀ ರೆಕ್ರೂಟ್ಮೆಂಟ್ ಬರ್ತಾ ಇದೆ ಸೌದಿ ಅರೇಬಿಯಾಗೆ, ಫ್ರೀ ರೆಕ್ರೂಟ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ಫ್ರೀ ರೆಕ್ರೂಟ್ಮೆಂಟ್ಗೆ ಒಂದು ನಿಮಗೆ ಇಂಟರ್ವ್ಯೂ ತಗೋತಾರೆ. ಯಾವ ಇಂಟರ್ವ್ಯೂ ಅಂತಂದ್ರೆ ಡೈರೆಕ್ಟ್ ವೈವಾ ತರ ಇಂಟರ್ವ್ಯೂಸ್ ತಗೋತಾರೆ. ಸೊ ಆ ಇಂಟರ್ವ್ಯೂದಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ, ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನಾನು ಕೊಟ್ಟಿರೋ 100% ಕ್ವಶನ್ಸ್ ಬಂದೇ ಬರ್ತವೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಏನಕ್ಕೆ, ಬಿಕಾಸ್ ನಾನು ಆಲ್ರೆಡಿ ಒಂದು 4-5 ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೂಡ ಪಾಸ್ ಆಗಿದ್ದೀನಿ. ಗೊತ್ತಿಲ್ಲ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡ್ರಿ, ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಹೋಗ್ಬಿಡ್ರಿ. ಆಮೇಲೆ ನಿಮ್ಗೆ ಇದೇ ತರ ಡೈಲಿ ಅಪ್ಡೇಟ್ಸ್ ಜಾಬ್ ಬೇಕಾಯ್ತು ಅಂತಂದ್ರೆ ನಾನು ಬ್ರಾಡ್ಕಾಸ್ಟ್ ಚಾನಲ್ ಜಾಯ್ನ್ ಆಗಿರಿ, ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್. ಓಕೆ, ವಿತೌಟ್ ಡಿಲೇ ಮಾಡ್ದೇನೆ ಇವತ್ತು ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅಂತಂದು ಸ್ಟಾರ್ಟ್ ಮಾಡೋಣ ಅಂತೆ. ಓಕೆ, ಫಸ್ಟ್ ಒನ್, ಇಂಡಸ್ಟ್ರಿಯಲ್ ನರ್ಸ್ ಇಂಟರ್ವ್ಯೂ ಕ್ವಶನ್ಸ್. ಇವೆಲ್ಲ ಕ್ವಶನ್ಸ್ಗಳು. ಓಕೆ, ಆಮೇಲೆ ನಾನು ಫಾಸ್ಟಾಗಿ ಹೇಳ್ತಾ ಇರ್ತೀನಿ, ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂದ್ರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಮಾಡಿರಿ, ನಾನು ನಿಮಗೆ PDFನ ಸೆಂಡ್ ಮಾಡ್ತೀನಿ. ಓಕೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ವಿಚ್ ಡಿಪಾರ್ಟ್ಮೆಂಟ್ಸ್ ಡೂ ಹ್ಯಾವ್ ಎಕ್ಸ್ಪೀರಿಯನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ದೆನ್ ವಾಟ್ ಈಸ್ ದ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಡಸ್ಟ್ರಿಯಲ್ ನರ್ಸ್, ಇದು ಕೂಡ ಕೇಳ್ತಾರೆ. ಆ್ಯಂಡ್ ಹೌ ಇಸ್ ದ ICU ಎಕ್ಸ್ಪೀರಿಯನ್ಸ್ ಆರ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಯೂಸ್ಫುಲ್ ಫಾರ್ ಅನ್ ಇಂಡಸ್ಟ್ರಿಯಲ್ ನರ್ಸ್, ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ವಾಟ್ ವಿಲ್ ಯು ಡೂ ಇಫ್ ಎ ವರ್ಕರ್ ಸಡನ್ಲಿ ಕೊಲ್ಯಾಪ್ಸ್ ಅಟ್ ದಿಸ್ ವರ್ಕ್ ಸೈಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ಸ್. ಹೌ ಡು ಯು ಮ್ಯಾನೇಜ್ ವರ್ಕ್ ಪ್ಲೇಸ್ ಇಂಜುರಿ ಅಟ್ ಇಂಡಸ್ಟ್ರಿಯಲ್ ಸೈಟ್, ಇದು ಕೇಳ್ತಾರೆ. ಆಮೇಲೆ ವಾಟ್ ಆರ್ ದ ಕಾಮನ್ ಅಕ್ಯುಪೇಷನಲ್ ಹಜಾರ್ಡ್ಸ್ ಇನ್ ಇಂಡಸ್ಟ್ರಿಯಲ್ ಸೈಟ್ಸ್. ಓಕೆ, ಇದು ಇಂಪಾರ್ಟೆಂಟ್, ಇದನ್ನು ಕೂಡ ನೋಡ್ಕೊಳ್ಳಿ. ಆಮೇಲೆ ಹೌ ಡು ಯು ಮ್ಯಾನೇಜ್ ಹೀಟ್ ಎಕ್ಸಾಷನ್ ಅಂಡ್ ಹೀಟ್ ಸ್ಟ್ರೋಕ್ ಅಟ್ ಅನ್ ಇಂಡಸ್ಟ್ರಿಯಲ್ ಸೈಟ್, ಇದು ಸೌದಿ ಅರೇಬಿಯಾಗೆ ಆಗಿರ್ಬೋದು, ಅಬುದಾಬಿ ಆಗಿರ್ಬೋದು, ಯಾವ ಅರಬ್ ಕಂಟ್ರೀಸ್ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಇದು ಈ ಕ್ವಶನ್ಸ್. ಓಕೆ, ವಾಟ್ ವಿಲ್ ಯು ಡೂ ಇನ್ ಕೇಸ್ ಆಫ್ ಕೆಮಿಕಲ್ ಎಕ್ಸ್ಪೋಜರ್, ಇದನ್ನು ಕೂಡ ಇಂಪಾರ್ಟೆಂಟ್. ಓಕೆ, ಹೌ ಡು ಯು ಮ್ಯಾನೇಜ್ ವರ್ಕರ್ಸ್ ವಿತ್ ಡಯಾಬಿಟಿಸ್ ಅಂಡ್ ಹೈಪರ್ಟೆನ್ಷನ್. ಓಕೆ, and what infection control measures will you follow in an industrial clinic and first aid rooms, and what are the standard infection control policies and precautions, and how do you follow. Okay, are you familiar with emergency equipments, which equipments are you familiar with, ನೀವೆಲ್ಲ ಹೇಳ್ತಾ ಇರ್ಬೇಕು ಯಾವ ಎಕ್ವಿಪ್ಮೆಂಟ್ಸ್ ಏನೇನಂತ. ಹೌ ಡು ಯು ಹ್ಯಾಂಡಲ್ ದ ಸ್ಟ್ರೆಸ್ ಆ್ಯಂಡ್ ಮೆಡಿಕಲ್ ಎಮರ್ಜೆನ್ಸಿ ವೆನ್ ಯು ಆರ್ ವರ್ಕಿಂಗ್ ಅಲೌನ್. ಓಕೆ, ಆ್ಯಂಡ್ ವೈ ಡು ಯು ವಾಂಟ್ ಟು ವರ್ಕ್ ಇನ್ ಅರಬ್ ಕಂಟ್ರೀಸ್, ಇದು ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ 100%. ಓಕೆ, ಇದು ಇಂಪಾರ್ಟೆಂಟ್. ಆಮೇಲೆ ಲೈಕ್ ವೈ ಡು ಯು ಚೂಸ್ ಸೌದಿ ಅರೇಬಿಯಾ ಅಥವಾ ದುಬೈ ಆಗಿರ್ಬೋದು, ಅಬುದಾಬಿ, ಶಾರ್ಜಾ, ಇದನ್ನು ಕೇಳ್ತಾರೆ, ಅದೇ ಯಾಕೆ ಚೂಸ್ ಮಾಡಿದೆಪ್ಪ ನೀನು ಅಂತೇಳಿ. ಆಮೇಲೆ ವಾಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರಿಜಿಸ್ಟರ್ ರೆಕಾರ್ಡ್ ಆ್ಯಂಡ್ ರಿಪೋರ್ಟ್ಸ್ ವುಡ್ ಯು ಮೇಂಟೈನ್ ವೈಲ್ ವರ್ಕಿಂಗ್ ಇನ್ ಇಂಡಸ್ಟ್ರಿಯಲ್ ಏರಿಯಾ, ಇದನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇವಾಗ ಕ್ರಿಟಿಕಲ್ ಕೇರ್ ಎಮರ್ಜೆನ್ಸಿ ಆ್ಯಂಡ್ ಇಂಡಸ್ಟ್ರಿಯಲ್ ಕ್ಲಿನಿಕ್, ಇದು ಯಾವ ಥರ ನೀನು ಅಂತ ಕ್ವಶನ್ಸ್ ಯಾವ ಥರ ಕೇಳ್ಬೋದು. ಡಿಫೈನ್ ಸೆಪ್ಸಿಸ್ನ ಡಿಫೈನ್ ಮಾಡಿ, ಸೆಪ್ಟಿಕ್ ಶಾಕ್ ಬಗ್ಗೆ ಡಿಫೈನ್ ಮಾಡಿ ಅಂತ. ಆಮೇಲೆ ಎಕ್ಸ್ಪ್ಲೇನ್ ಅಸೆಸ್ಮೆಂಟ್ ಹೆಂಗೆ ಮಾಡ್ತೀರಾ, ನೀವು ಇನಿಷಿಯಲ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀರಾ. ಇದೆಲ್ಲ ಏನಂತಂದ್ರೆ ನರ್ಸಿಂಗ್ ಮ್ಯಾನೇಜ್ಮೆಂಟ್, ಇದು ಏನು RN ನರ್ಸಿಂಗ್ ರಿಜಿಸ್ಟರ್ ನರ್ಸ್ದು ಮ್ಯಾನೇಜ್ಮೆಂಟ್ ಇದು. ಓಕೆ, ಮ್ಯಾನೇಜ್ಮೆಂಟ್ ಏನೇನು ಮಾಡ್ತೀರಾ ಅಂತ ಎಲ್ಲ. ವಾಟ್ ಈಸ್ ದ ಅಕ್ಯೂಟ್ ರೆಸ್ಪಿರೇಟರಿ ಫೇಲ್ಯೂರ್, ಮತ್ತೆ ಎಕ್ಸ್ಪ್ಲೇನ್ ದ ಟೈಪ್ಸ್, ಅಸೆಸ್ಮೆಂಟ್ ಆ್ಯಂಡ್ ಇನಿಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, ವಾಟ್ ಈಸ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, MI ಅಂದ್ರೆ ಏನು, ಎಕ್ಸ್ಪ್ಲೇನ್ ಸೈನ್ಸ್ ಆ್ಯಂಡ್ ಅಸೆಸ್ಮೆಂಟ್ ಆ್ಯಂಡ್ ಇನಿಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಇದಕ್ಕೆ ಮೋನಾ ಅಂತ ಬರುತ್ತೆ. ಸೊ ಅದನ್ನು ನೀವು ಯಾವ ಥರ ಮಾಡ್ತೀರಿ ಅಂತ. ಆ್ಯಂಡ್ ವಾಟ್ ಈಸ್ ದ ಸ್ಟ್ರೋಕ್ ಆ್ಯಂಡ್ ಹೌ ವಿಲ್ ಯು ಅಸೆಸ್ ಆ್ಯಂಡ್ ಮ್ಯಾನೇಜ್ ಸಸ್ಪೆಕ್ಟೆಡ್ ಸ್ಟ್ರೋಕ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್. Okay, and what is acute kidney injury, what is the initial assessment, and what is diabetic ketoacidosis, explain the causes, assessment and management, and complication, what are the major complications, uncontrolled hyperglycemia, diabetes, what is the COPD exacerbation, explain the assessment and initial management, how do you manage post operative critical ill patient. Okay, ಇದು ಭಾಳ ಇಂಪಾರ್ಟೆಂಟ್ ಇದಾವೆಲ್ಲ. ಆಮೇಲೆ ವಾಟ್ ಎಕ್ವಿಪ್ಮೆಂಟ್ಸ್ ಈಸ್ ನೀಡೆಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಿಟ್, ಎಮರ್ಜೆನ್ಸಿ ಟ್ರಾನ್ಸ್ಪೋರ್ಟ್ ಕಿಟ್, ಯಾವ್ಯಾವ ಇದು ಟ್ರಾನ್ಸ್ಪೋರ್ಟ್ ಕಿಟ್ಟಲ್ಲಿ ಏನೇನು ಬರ್ತಾವೆ ಎಕ್ವಿಪ್ಮೆಂಟ್ಸ್ ಅಂತ. ಓಕೆ, ವಾಟ್ ಎಕ್ವಿಪ್ಮೆಂಟ್ ಈಸ್ ರಿಕ್ವೈರ್ಡ್ ಇನ್ ಅನ್ ICU ಡ್ರೆಸ್ಸಿಂಗ್ ಟ್ರೇ. ಸೊ ICU ಡ್ರೆಸ್ಸಿಂಗ್ ಟ್ರೇ ಅಲ್ಲಿ ನಿಮಗೆ ಏನು ಎಕ್ವಿಪ್ಮೆಂಟು ಇರಬೇಕು ಅಂತ.
What are the ECG leads and their placement sites, including standard colors? ECGs ಗೊತ್ತಲ್ಲ ನಿಮಗೆ, ECG ಸ್ಟ್ಯಾಂಡರ್ಡ್ ಕಲರ್ಸ್ ಕೂಡ ಏನೇನು ಇದ್ದಿರುತ್ತೆ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಅವರಿಗೆ. ವಾಟ್ ಈಸ್ ದ ಡಿಫಿಬ್ರಿಲೇಟರ್, ವೆನ್ ಈಸ್ ಇಟ್ ಯೂಸ್ಡ್ ಅಂಡ್ ಇಂಡಸ್ಟ್ರಿಯಲ್ ಸೆಕ್ಟರ್, ಹೌ ಡು ಯು ಪ್ರಿಪೇರ್ ಆಪರೇಟ್ ಇಟ್ ಸೇಫ್ಲಿ, ಹೆಂಗೆ ಆಪರೇಟ್ ಮಾಡ್ತೀವಿ? ವಾಟ್ ಆರ್ ದ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಬಿಫೋರ್ ಆ್ಯಂಡ್ ಡ್ಯೂರಿಂಗ್ ಆಫ್ಟರ್ ದ ಡಿಫಿಬ್ರಿಲೇಟರ್? Important to explain the size indicator nursing care of an endotracheal tube and explain the size indication nursing area and tracheostomy tube. How do you prevent pressure injuries, pressure sores in emergency and critical ill patient? Important ಇದು. ಆಮೇಲೆ what is urinary catheterization? Explain types, indication, nursing responsibilities. Okay. Explain biomedical waste management including color codings. ತಲೆ ಕಟ್ಸ್ಕೊಬೇಡ್ರಿ ಇದ್ರದ್ದು ನೀವು ಇದನ್ನೆಲ್ಲ ಕ್ವಶನ್ಸ್ನ ನೀವು ಬರ್ಕೊಡಿ. ಓಕೆ. ಆ್ಯಂಡ್ ವಾಟ್ ಆರ್ ದ ಕಾಮನ್ ವೆಂಟಿಲೇಟರ್ ಮೋಡ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಈಚ್ ಮೋಡ್ಸ್ ಆ್ಯಂಡ್ ಹೌ ಡು ಯು ಅಸೆಸ್ ರೀಡಿನೆಸ್ ಆಫ್ ವೆಂಟಿಲೇಟರ್, ವೀನಿಂಗ್, ಹೌ ಈಸ್ ವೀನಿಂಗ್ ಪರ್ಫಾರ್ಮ್ಡ್, ಆ್ಯಂಡ್ ವಾಟ್ medications are commonly used in management of myocardial infarction, explain their purpose and explain common emergency medication. ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟು, ಇನ್ಕ್ಲೂಡಿಂಗ್ ಅಡ್ರಿನಲಿನ್ ಆಗಿರ್ಬೋದು, ಆಮೇಲೆ ಅಟ್ರೋಪಿನ್ ಆಗಿರ್ಬೋದು, ನಾರ್ ಅಡ್ರಿನಲ್ಲಿ ಆಗಿರ್ಬೋದು, ಆಮೇಲೆ ಡೊಪಾಮೈನ್ ಆಗಿರ್ಬೋದು, ಡೋಬುಟಮೈನ್ ಆಗಿರ್ಬೋದು, ಕ್ಲುಸಮೈಡು, ಡಯಾಜಿಫಾಮು, ಮಾರ್ಫಿನ್ನು ಆ್ಯಂಡ್ ಕಾಮನ್ಲಿ ಯೂಸ್ಡ್ ಇನ್ ಕಾಮನ್ಲಿ ಯಾವ ಯೂಸ್ ಮಾಡ್ತಾರೆ ಅಡಲ್ಟಿಕ್ ಪೀಡಿಯಾಟ್ರಿಕ್. ಅದು ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ವಾಟ್ ಇಸ್ ದ ಇಮಿಡಿಯೇಟ್ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಏನು ಮಾಡ್ಬೋದು? ಇಫ್ ದ ಪೇಷಂಟ್ ಡೆವಲಪ್ ಸಡನ್ ಬ್ರೆತ್ಲೆಸ್ನೆಸ್ ಡೆವಲಪ್ ಆದಾಗ ಲೋ ಆಕ್ಸಿಜನ್ ಸ್ಯಾಚುರೇಷನ್ ಆಯಿತು, ವಾಟ್ ಇಸ್ ದ ಇನಿಷಿಯಲ್ ಆಕ್ಷನ್ಸ್ ಕೇಳ್ತಾರೆ. ದ ವೆಂಟಿಲೇಟೆಡ್ ಪೇಷಂಟ್ ಡೆವಲಪ್ಸ್ ವೆಂಟಿಲೇಟರ್ ಅಲಾರಾಮ್, ವಾಟ್ ವಿಲ್ ಯು ಡೂ? ಏನು ಮಾಡ್ತೀಯ ನೀನು ಅಲಾರಾಮ್ ಹಾಗೆ ಹೊಡಿತಾ ಇತ್ತು ಅಂದರೆ? ದ ಪೇಷಂಟ್ ಬ್ಲಡ್ ಪ್ರೆಷರ್ ಸಡನ್ಲಿ ಡ್ರಾಪ್ಸ್, ಲೋ ಆಯಿತು, ವಾಟ್ ಆರ್ ಯುವರ್ ಇನಿಷಿಯಲ್ ರೆಸ್ಪಾನ್ಸಿಬಿಲಿಟೀಸ್? ಏನು ಮಾಡ್ತೀಯ? ದ ಪೇಷಂಟ್ ಡೆವಲಪ್ಸ್ ಬ್ರೆಡಿಕಾರ್ಡಿಯಾ ಆಯಿತು, ಸ್ಲೋ ಹಾರ್ಟ್ ರೇಟ್ ಆಯಿತು, ವಾಟ್ ವಿಲ್ ಯು ಡೂ? ಏನು ಮಾಡ್ತೀನಿ ನೀನು? ಇಫ್ ದ ಪೇಷಂಟ್ ಡೆವಲಪ್ಸ್ ಟೆಕಿಕಾರ್ಡಿಯಾ, ಹಾರ್ಟ್ ರೇಟ್ ಜಾಸ್ತಿ ಆಯಿತು, ವಾಟ್ ಈಸ್ ದ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟಿ? ಏನು ಮಾಡ್ತೀಯ? ದ ಪೇಷಂಟ್ ಹೈಪೋಗ್ಲೈಸಿಮಿಯಾ ಅದ, ಅವಾಗ ನೀ ಏನು ಇಂಡಸ್ಟ್ರಿಯಲ್ ಕ್ಲಿನಿಕಲ್ಲಿ ನೀನು ಇನಿಷಿಯಲ್ ಪ್ರಿಯಾರಿಟಿ ಆ್ಯಂಡ್ ಟ್ರೀಟ್ಮೆಂಟ್ ಏನು ನಿಂದು? ಇಫ್ ಯು ಆರ್ ಕೇರಿಂಗ್ ದ ಪೇಷಂಟ್ ಹ್ಯಾವಿಂಗ್ ಸೀಸರ್, ವಾಟ್ ಈಸ್ ದ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್? ಸೀಸರ್ ಇದ್ದಾಗ ಏನು ನಿನ್ನ ರೆಸ್ಪಾನ್ಸಿಬಿಲಿಟೀಸ್? ಆಮೇಲೆ ಇಫ್ ದ ET2 ಬಿಕಮ್ಸ್ ಡಿಸ್ಪ್ಲೇಸ್ಡ್, ET2 ಏನಾದ್ರು ಡಿಸ್ಪ್ಲೇಸ್ ಆಯ್ತು, ಇವರ್ ಇಮಿಡಿಯೇಟ್ ಪ್ರಿಯಾರಿಟಿ ಏನಿರುತ್ತೆ? ವಾಟ್ ಈಸ್ ದ ಡಿಫಿಬ್ರಿಲೇಟರ್, ವಿಚ್ ECG ರೀಸನ್ಸ್ ಆರ್ ಶಾಕೇಬಲ್ಸ್? ಯಾವ್ಯಾವ ಇದು ಶಾಕೇಬಲ್? VF ಆ್ಯಂಡ್ ಪಲ್ಸ್ಲೆಸ್ VT. ಈ ಥರ ನೀವು ಓದ್ಕೋಬೇಕು ಯಾವ್ಯಾವ ಅಂತ. ಇಫ್ ಎ ಸೆಪ್ಟಿಕ್ ಪೇಷಂಟ್ ಹ್ಯಾಸ್ ಹೈ ಫೀವರ್, ಹೈಪೋಟೆನ್ಷನ್, ವಾಟ್ ವಿಲ್ ಯು ಡೂ? ಇಂಪಾರ್ಟೆಂಟು. ಪೇಷಂಟ್ ಸಡನ್ಲಿ ಡೆವಲಪ್ಸ್ ಕಾರ್ಡಿಯಾಕ್ ಅರೆಸ್ಟ್, ವಿಲ್ ಯು ಡೂ ಸ್ಟೆಪ್ ಬೈ ಸ್ಟೆಪ್? ಅಂದರೆ ವಾಟ್ ವಿಲ್ ಯು ಡೂ ಸ್ಟೆಪ್ ಬೈ ಸ್ಟೆಪ್? The ventilated suddenly become hypoxia, what will you do? The patient develops bradycardia, what will you do? Patient accidentally pull out the ET2, what will you do? The what emergency color codes are commonly used in hospitals? ಯಾವ್ಯಾವು ಅದೇ ನಿಮ್ಗೆ ಗೊತ್ತಲ್ಲ, ಬ್ಲೂ ಆಗಿರ್ಬೋದು, ಬ್ಲೂ ಅಂದರೆ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಪಿಂಕ್ ಅಂದರೆ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಸೊ ಅದನ್ನು ಓದ್ಕೊಳ್ಳಿ. ಆಮೇಲೆ ಇದ್ರದ್ದು ಆನ್ಸರ್ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಸೆಂಡ್ ಮಾಡ್ತೀನಿ. Explain the drug calculation formula with examples. Important, very very important. Explain drop rate calculations and formula for IV infusion rate. Very very important. Explain fluid balance calculation, intake and output ಆಗಿರ್ಬೋದು, ABG analysis, very very important ಇದು ಎಲ್ಲದಕ್ಕೂ ಇದು. Explain the suction procedure and nursing responsibilities. Important to explain the endotracheal intubation procedure and the nursing role. Important to explain the blood collection tubes, colors, ಎಡಿಟಿವ್ಸ್ ಆ್ಯಂಡ್ ಕಾಮನ್ ಯೂಸಸ್, ಏನು ಎದಕ್ಕೆ ಯೂಸ್ ಮಾಡ್ತಾರೆ? ಮರ್ಕುರಿ ಸ್ಪಿಲ್ ಏನಾದರೂ ಆಯಿತು ವಾರ್ಡಲ್ಲಿ ಅಂತಂದರೆ ಇಮಿಡಿಯೇಟ್ ಪ್ರಿಯಾರಿಟಿ ಏನು ನಿಮ್ಮದು? ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಂಡ್ ಹೈಜೀನ್ ಯಾವ್ಯಾವುದು, ಅವ್ರ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸು, ಎಕ್ಸ್ಪ್ಲೇನ್ ಸ್ಟೆಪ್ ಬೈ ಸ್ಟೆಪ್ಸು, ಆ್ಯಂಡ್ ವಾಟ್ ಈಸ್ ದ ಪ್ರಿಯಾರಿಟಿ ಮ್ಯಾನೇಜ್ ಆಫ್ಟರ್ ನೀಡಲ್ ಸ್ಟಿಕ್ ಇಂಜುರಿ. ಓಕೆ. ಆಮೇಲೆ ಪೇಷಂಟ್ ಹ್ಯಾಸ್ ಕೆಮಿಕಲ್ ಎಕ್ಸ್ಪೋಸರ್ ಆದರೂ ಅವಾಗ ನೀವು ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಏನು ಮಾಡ್ತೀರಾ, ನಿಮ್ಮದು ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟ್ ಐತಿ, ಸ್ಕಿಪ್ ಮಾಡಬೇಡ್ರಿ. ಎಡಿಷನಲ್ ಟ್ರೋಮಾ ಆರ್ EMS MCI ಎಮರ್ಜೆನ್ಸಿ ಕ್ವಶನ್ಸ್ ಅಂದರೆ ಏನೇನಂತಂದರೆ, ಪೇಷಂಟ್ ಹ್ಯಾಸ್ ಓಪನ್ ಫ್ರ್ಯಾಕ್ಚರ್ ಏನಾದರೂ ಆಯಿತು, ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ? ಇಫ್ ದ ಪೇಷಂಟ್ ಹ್ಯಾಸ್ ಐ ಇಂಜುರೀಸ್ ಆಯಿತು, ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ? ಪೇಷಂಟ್ ಹ್ಯಾಸ್ ಎಲೆಕ್ಟ್ರಿಕಲ್ ಶಾಕ್ ಆಯಿತು, ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ? ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಅಂದರೆ ಏನು? ಅದು ಟೈಪ್ಸು, ಕಂಪೋನೆಂಟ್ಸ್ ಅಂದ್ರೆ ಏನು, ಇಂಪಾರ್ಟೆಂಟ್ ರೋಲ್ಸ್ ಅಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಬರ್ಕೋರಿ. ಡಿಫೈನ್ ದ ಗೋಲ್ಡನ್ ಅವರ್ ಅಂದ್ರೇನು, ಎಮರ್ಜೆನ್ಸಿ ಆ್ಯಂಡ್ ಟ್ರೋಮಾ ಕೇರ್ ಅಂದ್ರೇನು, ಹೈಪೋಕ್ಸಿಯಾ ಅಂದ್ರೇನು,
ಎಕ್ಸ್ಪ್ಲೇನ್ ಮಾಡಿರಿ ಕಾಸಸ್ಸು, ಸೈನ್ಸ್ ಆ್ಯಂಡ್ ಅಸೆಸ್ಮೆಂಟು, ಇನಿಷಿಯಲ್ ಮ್ಯಾನೇಜ್ಮೆಂಟು, ಹೈಪರ್ ಗ್ಲೈಸಿಮಿಯಾ ಅಂದರೆ ಏನು, ಇವೆಲ್ಲ ಕಾಮನ್ ಕ್ವಶನ್ಸು, ಇವೆಲ್ಲ ಹೆಂಗೆ ಏನೇನು ಇನಿಷಿಯಲ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅಂತ. ಆಮೇಲೆ MCA ಭಾಳ ಇಂಪಾರ್ಟೆಂಟ್ ಆಯ್ತು, ವೆರಿ ವೆರಿ ಇಂಪಾರ್ಟೆಂಟ್ MCA. ಮಾಸ್ ಕ್ಯಾಸುಲಿಟಿ ಇನ್ಸಿಡೆನ್ಸ್ ಆದಾಗ ನೀವು ಏನು ಮಾಡ್ತೀರಾ, ಅದ್ರ ಕ್ಯಾಸ್ಟಿಕ್ ಏನು, ಟ್ರಯೇಜ್ ಏನು, ಮ್ಯಾನೇಜ್ಮೆಂಟ್ ಏನು ಮಾಡ್ತೀರಾ ಅಂತ. ಮತ್ತು ಕ್ವಶನ್ ಈ ಥರನೂ ಕೇಳ್ತಾರೆ, ಏನಂತಂದರೆ ಇವಾಗ 25 ಎಂಪ್ಲಾಯೀಸ್ ಆರ್ ಇನ್ವಾಲ್ವ್ ಇನ್ ಆಕ್ಸಿಡೆಂಟ್. ಎಂಪ್ಲಾಯೀಸ್ ಅಂತಂದ್ರೆ ನಿಮ್ಮ ಜೊತೆ ಕೆಲಸ ಮಾಡೋರು ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆದರು ಇಂಡಸ್ಟ್ರಿಯಲ್ ಸೈಟಲ್ಲಿ. ವಾಟ್ ವಿಲ್ ಯು ಡೂ ಇಮಿಡಿಯೇಟ್ಲಿ, ಏನು ಮಾಡ್ತೀಯ ನೀನು, ಎಕ್ಸ್ಪ್ಲೇನ್ ದ ರಿಸ್ಪಾನ್ಸ್ ಸ್ಟೆಪ್ ಬೈ ಸ್ಟೆಪ್. ಕರೆಕ್ಟಾಗಿ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಅದು. ವಾಟ್ ಆರ್ ದ ಕಾಂಟ್ರಾ ಇಂಡಿಕೇಶನ್ ಆ್ಯಂಡ್ ಮೇಜರ್ ಪ್ರಿಕಾಷನ್ಸ್ ಫಾರ್ ಇಬುಪ್ರೋಪಿನ್ ಆ್ಯಂಡ್ ಆಸ್ಪರಿನ್. ಇಬುಪ್ರೋಪಿನ್ ಮತ್ತು ಆಸ್ಪರಿಂದು ಕಾಂಟ್ರಾ ಇಂಡಿಕೇಶನ್ ಏನು ಇದನ್ನು. ವಾಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, ಅದೇ ಹೇಳಿದಲ್ಲ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಮ್ಯಾನೇಜ್ಮೆಂಟ್ ಯಾವ ಥರ. ಹೌ ಕ್ಯಾನ್ ಯು ಐಡೆಂಟಿಫೈ ದ ಯಾವುದು ಇನ್ಫೀರಿಯರ್ ವಾಲ್ ಎಮ್ ಐ, ಎಂಟೀರಿಯರ್ ವಾಲ್ ಎಮ್ ಐ, ಲ್ಯಾಟ್ರಲ್ ವಾಲ್ ಎಮ್ ಐ, ಸೆಪ್ಟಲ್ ವಾಲ್ ಎಮ್ ಐ ಆನ್ ECG. ECGಯಲ್ಲಿ ನೀನು ಹೆಂಗೆ ಐಡೆಂಟಿಫೈ ಮಾಡ್ತೀಯಾ, ಇದನ್ನು ಕೇಳ್ತಾರೆ ನನಗೆ. ಯಾವುದರಲ್ಲಿ ಸೌದಿ ಇಂಟರ್ವ್ಯೂದಲ್ಲಿ ಕೇಳಿದರು, ಅಬುದಾಬಿದಲ್ಲಿ ಏನು ಕೇಳಿಲ್ಲ, ಬಟ್ ಸೌದಿದಲ್ಲಿ ಕೇಳಿದರು. ವಾಟ್ ಡಸ್ ಶಾರ್ಟ್ನೆಸ್ ಆಫ್ ಬ್ರೀತ್, SBI ಅಂತ ಕರಿತೀವಲ್ಲ ನಾವು, ಶಾರ್ಟ್ನೆಸ್ ಇದು SOB ಅಂತ ಕರಿತೀವಿ, ಶಾರ್ಟ್ನೆಸ್ ಆಫ್ ಬ್ರೀತ್ ಹಂಗಂದ್ರೆ ಏನು. ಅದಕ್ಕೆ ನಾವು ಹೌ ವಿಲ್ ಯು ಅಸೆಸ್, ಅದನ್ನ ಹೆಂಗೆ ಅಸೆಸ್ ಮಾಡ್ತೀಯಾ, ಮ್ಯಾನೇಜ್ ಆ್ಯಂಡ್ ಎಕ್ಸ್ಪ್ಲೇನ್ ದ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಎಕ್ಸ್ಪ್ಲೇನ್ ಮಾಡಿ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಏನು, ವಾಟ್ ಈಸ್ CPR ಆ್ಯಂಡ್ ವೆನ್ ಶುಡ್ ಯು, ಯಾವಾಗ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು CPR. ಆಮೇಲೆ ನೆಕ್ಸ್ಟು PHTLS ಅಂದರೆ ಏನು, ಪ್ರೀ ಹಾಸ್ಪಿಟಲ್ ಟ್ರೋಮಾ ಲೈಫ್ ಸಪೋರ್ಟ್ ನಿಮ್ಗೆ ಗೊತ್ತಿದೆ. ಎಕ್ಸ್ಪ್ಲೇನ್ ದ ಮೇಜರ್ ಕಂಪೋನೆಂಟ್ಸ್ ಆ್ಯಂಡ್ XABCD ಅಂತ ಅದರಲ್ಲಿ ಕಂಪೋನೆಂಟ್ ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಕೇಳ್ತಾರೆ ಅವರು. ಆಮೇಲೆ ಹೀಟ್ ಕ್ರ್ಯಾಂಪ್ಸ್ ಏನು ಭಾಳ ಇಂಪಾರ್ಟೆಂಟ್ ಇದು. ಹೀಟ್ ಕ್ರ್ಯಾಂಪ್ಸ್ ಅಂದರೆ ಏನು, ಕಾಸಸ್ ಏನು, ಸೈನ್ಸ್ ಏನು, ಆಮೇಲೆ ಪ್ರಿವೆನ್ಷನ್ ಹೆಂಗೆ ಮಾಡ್ತೀಯ, ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀಯ. ಸ್ಟಾರ್ ಇದು ಭಾಳ ಇಂಪಾರ್ಟೆಂಟು. ಸ್ಟಾರ್ ಅಂತಂದರೆ ಏನು, ವಾಟ್ ಈಸ್ ಸ್ಟಾರ್ ಅಂತಂದು ಕೇಳ್ತಾರೆ. ಸಿಚುವೇಶನ್ ಆಗಿರ್ಬೋದು, ಟಾಸ್ಕು, ಆ್ಯಕ್ಷನ್, ರಿಸಲ್ಟು. ಇದನ್ನು ನಾನು ನಿಮಗೆ ಕೊಡ್ತೀನಂತೆ, ಆನ್ಸರ್ ಕೊಡ್ತೀನಂತೆ, ಕಮೆಂಟ್ ಮಾಡಿರಿ. ಆನ್ಸರ್ ಬೇಕಾದ್ರೆ ಕಮೆಂಟ್ ಮಾಡಿರಿ, ಬೇಡ ಅಂತಂದ್ರೆ ನೀವು ಹುಡ್ಕೋತೀರ ಹುಡುಕಿ ಕೇಳ್ಕೊಡಿ. ಓಕೆ, ಸ್ಟಾರ್ ಮೆಥಡು ಇಂಟರ್ವ್ಯೂಸಲ್ಲಿ. ಆಮೇಲೆ ಹೌ ವಿಲ್ ಯು ಮ್ಯಾನೇಜ್ ಬರ್ನ್ ಪೇಷಂಟ್, ಇಂಪಾರ್ಟೆಂಟು. ಬರ್ನ್ ಆದಾಗ ಹೆಂಗೆ ಮಾಡ್ತೀರಾ, ಯಾವ ಥರ ಥರ್ಮಲ್ ಬರ್ನ್ ಆಗಿರ್ಬೋದು, ಕೆಮಿಕಲ್ ಬರ್ನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಬರ್ನ್ ಆಗಿರ್ಬೋದು, ರೇಡಿಯೇಷನ್ ಬರ್ನ್ ಆಗಿರ್ಬೋದು. ದ ಪೇಷಂಟ್ ಆಸ್ ಕ್ಲೋಡ್ ಫ್ರ್ಯಾಕ್ಚರ್ ಆದಾಗ ನೀವು ಏನು ಮಾಡ್ತೀರಾ. ರೂಲ್ ಆಫ್ 9 ಅಂದ್ರೇನು, ಎಕ್ಸ್ಪ್ಲೇನ್ ಇನ್ ಬರ್ನ್ ಅಸೆಸ್ಮೆಂಟ್. ರೂಲ್ ಆಫ್ 9 ಅಂದ್ರೇನು, ವಾಟ್ ಈಸ್ ದ ಪ್ರೀ ಹಾಸ್ಪಿಟಲ್ ಕೇರ್ ಆಫ್ ಪೇಷಂಟ್ ವಿತ್ ಫ್ರ್ಯಾಕ್ಚರ್. ಏನು ಮಾಡ್ತೀರಾ ನೀವು ಪ್ರೀ ಹಾಸ್ಪಿಟಲ್ ಕೇರು ಫ್ರ್ಯಾಕ್ಚರ್ ಆದಾಗ. ರೈಟ್ಸ್ ಆಫ್ ಪೇಷಂಟ್ಸ್, ಯಾವ್ಯಾವ ರೈಟ್ಸು ಪೇಷಂಟ್ದು, ಎಕ್ಸ್ಪ್ಲೇನ್ ಮೇಜರ್ ರೈಟ್ಸ್, ಪೇಷಂಟ್ ರೈಟ್ಸ್ ಮೇಜರ್ಸ್ ಯಾವ್ಯಾವ ಅದಾವೆ ಅಂತ. ಸ್ನೇಕ್ ಬೈಟ್ ಆದಾಗ ಏನು ಮಾಡ್ತೀರಾ, ಇಂಪಾರ್ಟೆಂಟು. ವಾಟ್ ಈಸ್ ದ ಕಟ್ ವುಂಡ್ ಆರ್ ಲ್ಯಾಸರೇಷನ್, ವಾಟ್ ಆರ್ ದ ಎಮರ್ಜೆನ್ಸಿ ವಾರ್ನಿಂಗ್ ಸೈನ್, ಇಂಪಾರ್ಟೆಂಟು. ಓಕೆ, ಮ್ಯಾನೇಜ್ಮೆಂಟು. ಯಾಕಂತಂದರೆ ವುಂಡ್ ಕಟ್ ಆದಾಗ ಎಮರ್ಜೆನ್ಸಿ ವಾರ್ನಿಂಗ್ ಸೈನ್ ಏನೋ ಬರುತ್ತೆ. ಯು ರಿಕಗ್ನೈಸ್ ದ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಫ್ರ್ಯಾಕ್ಚರ್. ಓಕೆ, ಹೌ ವಿಲ್ ಯು ರಿಕಗ್ನೈಸ್, ಹೆಂಗೆ ರಿಕಗ್ನೈಸ್ ಮಾಡ್ತೀರಾ ನೀವು ಫ್ರ್ಯಾಕ್ಚರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಹೌ ವಿಲ್ ಯು ಅಸೆಸ್ ದ ಹೆಡ್ ಇಂಜುರಿ ಪೇಷಂಟ್. ಹೆಡ್ ಇಂಜುರಿ ಪೇಷಂಟ್ನ ನೀವು ಯಾವ ಥರ ಅಸೆಸ್ ಮಾಡ್ತೀರಾ ಅಂತ. ವಿಲ್ ಯು ಮ್ಯಾನೇಜ್ ಸಸ್ಪೆಕ್ಟೆಡ್ ಸ್ಕಲ್ ಫ್ರ್ಯಾಕ್ಚರ್. ನೀವು ಮ್ಯಾನೇಜ್ ಮಾಡ್ತೀರಾ ಸಸ್ಪೆಕ್ಟೆಡ್ ಫ್ರ್ಯಾಕ್ಚರ್ ಅಂತಂದು ಕೇಳಿದರೆ ಮ್ಯಾನೇಜ್ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಹೌ ವಿಲ್ ಯು ಅಸೆಸ್ ಆ್ಯಂಡ್ ಮ್ಯಾನೇಜ್ ವಿತ್ ಡಿಹೈಡ್ರೇಷನ್. ಡಿಹೈಡ್ರೇಷನ್ನ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಅಸೆಸ್ ಮಾಡಬೇಕು. ವಾಟ್ ಆರ್ ದ ಕೀ ಇನ್ಫೆಕ್ಷನ್ ಕಂಟ್ರೋಲ್ ಪಾಲಿಸೀಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್. ಹೆಂಗೆ ನೀವು ಏನಿದೆ ಅದು ಕೀ ಇನ್ಫೆಕ್ಷನ್ ಕಂಟ್ರೋಲ್ ಪಾಲಿಸೀಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಂತ ಹೇಳ್ಬೇಕು. ವಾಟ್ ಈಸ್ ದ ಎಮರ್ಜೆನ್ಸಿ ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ಮೇಜರ್ ಸ್ಟೆಪ್ಸ್. ಓಕೆ, ಅವ್ರು ಕೇಳ್ತಾರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಅದ್ರ ಮೇಜರ್ ಸ್ಟೆಪ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ವಾಟ್ ಆರ್ ದ ಇಂಡಿಕೇಶನ್ಸ್ ಆಫ್ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಆಫ್ ಸ್ಟ್ರೆಪ್ಟೋಕೈನೇಸ್. ನಾವು ಸ್ಟ್ರೆಪ್ಟೋಕೈನೇಸ್ ಯಾವ ಕೊಡ್ತೀವಿ, ಯಾವುದ್ರಲ್ಲಿ ಕೊಡ್ತೀವಿ ಅಂತಂದು ಕೇಳ್ತಾರೆ ಅವರು. ಓಕೆ, ನಾವು MIದ್ರಲ್ಲಿ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಅದನ್ನು ನೀವು ಹೇಳ್ಬೇಕು. ಸ್ಟ್ರೆಪ್ಟೋಕೈನೇಸ್ ಆಗಿರ್ಬೋದು, ಯೂರೋಕೈನೇಸ್ ಆಗಿರ್ಬೋದು. ಓಕೆ, ಆ ಥರ. ವಾಟ್ ಈಸ್ ದ ಟೀಮ್ ಡೈನಾಮಿಕ್ಸ್. ಟೀಮ್ ಡೈನಾಮಿಕ್ಸ್ ಅಂದ್ರೇನು, ಎಲ್ಲರೂ ಸೇರಿ ಕೆಲಸ ಮಾಡೋದು ಯಾವ ಥರ, ಅದ್ರದ್ದು ಏನು ಇಂಪಾರ್ಟೆನ್ಸು, ಎಮರ್ಜೆನ್ಸಿ ಆ್ಯಂಡ್ ಕ್ರಿಟಿಕಲ್ ಕೇರಲ್ಲಿ ಏನು ಇಂಪಾರ್ಟೆಂಟು ಅಂತ ಆ ಥರ. ಓಕೆ, CPR ಕೋಚ್ ಅಂದರೆ ಏನು, ವಾಟ್ ಈಸ್ ದ ರೋಲ್ ಆಫ್ CPR ಕೋಚು. ಆಮೇಲೆ ಇನ್ ACLS ಆ ಥರ ಕೇಳ್ತಾರೆ. ವಾಟ್ ಈಸ್ ದ ಎಂಜೈನಾ ಪೆಕ್ಟೋರಿಸ್. ಎಂಜೈನಾ ಪೆಕ್ಟೋರಿಸ್ ಅಂದರೆ ಏನು, ಅದರ ಟೈಪ್ಸ್ ಏನು, ಅಸೆಸ್ಮೆಂಟ್ ಏನು, ಮ್ಯಾನೇಜ್ಮೆಂಟ್ ಏನು, ಡ್ರಗ್ ಆಫ್ ಚಾಯ್ಸ್ ಫಾರ್ ಎಂಜೈನಾ ಪೆಕ್ಟೋರಿಸ್ ಅದನ್ನು ಕೇಳ್ತಾರೆ. ಓಕೆ, NGT ಅಂದರೆ ಏನು, ನಾನು ಕಮೆಂಟ್ ಮಾಡಿ. ವಾಟ್ ಈಸ್ ದ ಮೋನಾ ಇನ್ ಅಕ್ಯೂಟ್ ಕೊರನರಿ ಸಿಂಡ್ರೋಮ್ ಆ್ಯಂಡ್ ವಾಟ್ ಆರ್ ದ ಲಿಮಿಟೇಷನ್ ಆ್ಯಂಡ್ ಮಾಡರ್ನ್ MI ಮ್ಯಾನೇಜ್ಮೆಂಟ್. ಏನೇನು ಮ್ಯಾನೇಜ್ಮೆಂಟ್ ಆಫ್ ST ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀಯಾ. ಸ್ಟ್ರೋಕ್ಸ್ದು 8 Ds ಇದು ಇಂಪಾರ್ಟೆಂಟ್ ಆಯ್ತು ನನಗೆ ಕೇಳಿದ್ರದ್ದು. ಡಿಟೆಕ್ಷನ್ನು, ಡಿಪಾರ್ಚರು, ಡೆಲಿವರಿ, ಡೋರು, ಡಾಟಾ, ಡಿಸಿಷನ್ನು, ಡ್ರಗ್ ಆರ್ ಡಿವೈಸು, ಆಮೇಲೆ ಡಿಸ್ಪೊಸಿಷನ್ ಇಂಪಾರ್ಟೆಂಟ್. ಹೌ ವಿಲ್ ಯು ಮ್ಯಾನೇಜ್ ದ ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲದರಲ್ಲಿ ಕೇಳಿದ್ದಾರೆ ನನಗಿದು. ಎಕ್ಸ್ಪ್ಲೇನ್ ದ ಇಮಿಡಿಯೇಟ್ BLS ಆ್ಯಂಡ್ ACLS ಅಪ್ರೋಚಸ್.
ಓಕೆ, ವಾಟ್ ಈಸ್ ಟ್ರಯಲ್ಸ್ ಇದು ಇಂಪಾರ್ಟೆಂಟ್. ಆ್ಯಂಡ್ ಇದು ಪರ್ಪಸ್ ಏನು, ಇದು ಟ್ರಯಲ್ಸ್ ಕ್ಯಾಟಗರೀಸ್ ಯಾವ್ಯಾವ ಇರ್ತವೆ ಅಂತ. ಆಮೇಲೆ ವಾಟ್ ಡಸ್ ದ ಹೆವೆನ್ ಅಂದರೆ ಏನಪ್ಪ ಅಂತಂದು ಕೇಳ್ತಾರೆ, ಅದು ಫುಲ್ ಫಾರ್ಮ್ ಹೇಳ್ಬೇಕು ನೀನು. ಎಕ್ಸ್ಪ್ಲೇನ್ ಈಚ್ ಕಂಪೋನೆಂಟ್ ಇಟ್ಸ್ ಯೂಸ್. ಓಕೆ, ಅದರದ್ದು ಎಕ್ಸ್ಪ್ಲೇನ್ ಮಾಡಬೇಕು ಈಚ್ ಕಂಪೋನೆಂಟು, ಮತ್ತು ಅದರದ್ದು ಏನು ಯೂಸ್ ಏನಿದೆ ಅಂತಂದು ಎಕ್ಸ್ಪ್ಲೇನ್ ಮಾಡಬೇಕು. ಕಂಪೋನೆಂಟ್ ಆ್ಯಂಡ್ ಇಟ್ಸ್ ಯೂಸ್. ಆಮೇಲೆ ವಾಟ್ ಆರ್ ದ ಇಮ್ಮಿಡಿಯೇಟ್ ಪ್ರಿಯಾರಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಫಾರ್ ಗನ್ ಶೂಟ್. ಇಂಪಾರ್ಟೆಂಟ್ ಇದು. ನೀನು ಮಿಲಿಟರಿ ಬೇಸಲ್ಲಿ ಏನೋ ಕೆಲಸ ಮಾಡ್ತಿದ್ದೆ, ಗನ್ ಶೂಟ್ ಆದಾಗ ನೀನು ಇಮಿಡಿಯೇಟ್ ಮ್ಯಾನೇಜ್ಮೆಂಟ್ ಏನು ಮಾಡ್ತೀಯ ಅಂತ. ಓಕೆ, ಸೊ ಐ ಹೋಪ್ ನಿಮಗೆ ಗೊತ್ತಾಯಿತು. 106 ಕ್ವಶನ್ಸ್ ಇದ್ದಾವೆ. ಸೊ 106 ಕ್ವಶನ್ಸಲ್ಲಿ ಮಿನಿಮಮ್ ಅಂತಂದ್ರು ನಿಮಗೆ ಒಂದು 15 ಕ್ವಶನ್ಸ್ ಆದರೂ ಕೇಳ್ತಾರೆ. 100% ಶೂರ್ ಹೇಳ್ತೀನಿ ನಾನು, 15 ಕ್ವಶನ್ಸ್ ಇದರಲ್ಲಿನೇ ಕೇಳ್ತಾರೆ. ಸೊ ಅಷ್ಟು ಕಾನ್ಫಿಡೆಂಟ್ಲಿ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಒಂದು 4-5 ನಾನು ಆಫ್ಲೈನಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ, ಒಂದು 7-8 ಅಂತರೂ ಆನ್ಲೈನಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ. ಸೊ ನಾನು ಹೇಳ್ತಾ ಇದ್ದೀನಿ 100% ಕೇಳ್ತಾರೆ. ಸೊ ಇದ್ರದ್ದು ನಾನು ಎಕ್ಸ್ಪ್ಲನೇಷನ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಒಂದು ಇದ್ರದ್ದು ಏನೋ ನನ್ನ ಇನ್ಸ್ಟಾಗ್ರಾಮ್ ಐಡಿಯಾದಲ್ಲಿ ಮೆಸೇಜ್ ಮಾಡಿ, ಎಕ್ಸ್ಪ್ಲನೇಷನ್ ಏನಾದರೂ ಬೇಕು ಅಂತಂದರೆ. ನಾನು ಏನು ಮಾಡ್ತೀನಿ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಇದಿರುತ್ತೆ, ಟೆಲಿಗ್ರಾಮ್ ಚಾನಲಲ್ಲಿ ಇದ್ರ ಎಕ್ಸ್ಪ್ಲನೇಷನ್ ಅಂದರೆ ವಿತ್ ಆನ್ಸರು ಮತ್ತು ಇದ್ರ PDF ಕೂಡ ಬೇಕಂತಂದರೆ ನಾನು ಕಮೆಂಟ್ ಮಾಡಿರಿ, ನಾನು ಇದ್ರ PDF ಕೂಡ ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ ಅಂತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.